मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। गुरुर्ब्रह्मा गुरुर्विष्णुः गुरुर्देवो महेश्वरः गुरुर्साक्षात् परब्रह्म तस्मै ಶ್ರೀ ಗುರವೇ ನಮಃ. ಆರಾಧ್ಯ ದೇವನಾದ ವೀರಾಂಜನ ಮನಸಾ ಸ್ಮರಿಸಿ ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಅನ್ವೇಷ ಈ ಕಾರ್ಯಕ್ರಮದ ವೇದಿಕೆಯ ಸಮಸ್ತ ಗಣ್ಯರನ್ನು, ಆಗಮಿಸಿದಂಥ ಪಾಲಕ ಪೋಷಕ ವೃಂದವನ್ನು, ಮುದ್ದು ವಿದ್ಯಾರ್ಥಿಗಳನ್ನು, ಶಿಕ್ಷಕ ವೃಂದವನ್ನು, ಸಮಸ್ತರನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಇಚ್ಛೆಪಡ್ತೇವೆ. ಮಾತನ್ನು ಕೇಳುವ ಪೇಷನ್ಸ್ ಕಳ್ಕೊಂಡಂಥವರಿದ್ದೀರಿ ಈಗ ನೀವು. ಎಷ್ಟೊತ್ತಿಗೆ ನಮ್ಮ ಮಕ್ಕಳ ಕಾರ್ಯಕ್ರಮ ಈ ವೇದಿಕೆ ಶುರು ಆಗ್ತದೆ, ಇಲ್ಲಿ ಕುಂತವ್ರು ಎಷ್ಟೊತ್ತಿಗೆ ಎದ್ದು ಹೋಗ್ತಾರೆ ಎನ್ನುವ ತರಾತುರಿಯಲ್ಲಿ ಕುಂತಂಥವ್ರ ಮುಂದೆ ನಾವು ಮಾತನಾಡೋದು ಕೊನೆಗೆ. ಮುಂದ್ಗಡೆ ಗಲಾಟೆಗಿಂತ ಹಿಂದ್ಗಡೆ ಗಲಾಟೆ ಜಾಸ್ತಿ ಇದೆ. ಇಲ್ಲಿ ಎಷ್ಟಿದ್ದೀರಲ್ಲ ಇದರ ಅರ್ಧಷ್ಟು ಹಿಂದ್ಗಡೆ ಇದ್ದಾರೆ ಜನ. ಮಕ್ಕಳ ವೇಷಭೂಷಣ ಮಾಡ್ತಾ ಇದ್ದಾರೆ. ಅವ್ರ ಪೇಷನ್ಸು ಕಳೆದೋಗಿದೆ. ಯಾಕೆಂದರೆ ಆ ಬಳದಂಥ ಬಣ್ಣ ಬಹುಶಃ ಕೆಳಗೆ ಇಳಿತಾ ಇರ್ಬೋದು. ಈಗ 1 ಗಂಟೆ ಆಯಿತು ಅಂಥೇಳಿ. ಆದರೂ ಸಹ ಔಚಿತ್ಯ. ಕೊನೆಯಲ್ಲಿ ಹೇಳಿದಂಥ ಮಾತನ್ನು ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳಿಕೊಳ್ಳಿ. ಅವ್ರು ಹೇಳಿದ್ದು ಒಂದಿಷ್ಟು ಕಥೆಗಳನ್ನೆಲ್ಲ ಹೇಳಿದ್ರಲ್ಲ, ನಿಮ್ಮ ಮಕ್ಕಳ ಜೀವನಕ್ಕೆ ಬೇಕಾಗುವ ಒಂದು ಮಾರ್ಗದರ್ಶಕದ ಪುಸ್ತಕ ಸಿಗ್ತಾ ಇದೆ ಅಂಥೇಳಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಆ ಪುಸ್ತಕ ತೆಗೆದುಕೊಳ್ಳಿ. ನಿಮ್ಮ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಸಿಗ್ತದೆ. ಯಾಕಂದರೆ ಎಲ್ಲರ ಪ್ರಶ್ನೆ PUC ಆದ ನಂತರ ಏನು ಮಾಡೋದು, 10th ಆದ ನಂತರ ಏನು ಮಾಡೋದು ಅಂತ. ಆ ನಿರ್ಣಯ ನೀವು ಪೋಷಕರು ಕೈಗೊಳ್ಳಬೇಕಾದ್ರೆ ನಿಮಗೆಲ್ಲಾದರೂ ಒಂದು ಸಹಕಾರ ಸಿಗಲಿಕ್ಕೆ ಒಂದು ದಾರಿದೀಪವಾಗ್ತದೆ ಪುಸ್ತಕ. ಹಾಗಾಗಿ ಅದನ್ನು ನೀವು ಪಡ್ಕೊಂಡು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳಿ. ಯಾಕೆಂದರೆ ವಿಶಾಲ ಜಗತ್ತಿನಲ್ಲಿ ವಿಶಾಲ ಅವಕಾಶಗಳಿದ್ದಾವೆ. ನಾವು ಕೂಪಮಂಡೂಕದಂತೆ ಕೂತ್ಕೊಂಡಿದ್ದರೆ ನಾವು ಪ್ರಪಂಚ ಅಳೆಯಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಧುನಿಕ ಪ್ರಪಂಚ, ಬೆಳೀತಾ ಇರತಕ್ಕಂಥ ಪ್ರಪಂಚ ಇವತ್ತು ಈಗಿರುವಂಥದ್ದು ಕ್ಷಣಕ್ಕೆ ಎಷ್ಟೋ ಬೆಳೆದಿರ್ತದೆ. ನಮಗದರ ಕಲ್ಪನೆಗಳನ್ನು ಊಹಿಸಲಿಕ್ಕೂ ಸಾಧ್ಯತೆಗಳಿಲ್ಲದಷ್ಟು ಬೆಳೀತಾ ಇದೆ. ಹಾಗಾಗಿ ಅಂತಹ ಭವಿಷ್ಯತ್ತಿನಲ್ಲಿ ನಮ್ಮ ಮಕ್ಕಳು ಬೆಳಿಬೇಕು ಅಂತ ಆದರೆ ಅಂತಹ ಮಾರ್ಗದರ್ಶನದ ಅವಶ್ಯಕತೆ ಇವತ್ತಿನ ಮಕ್ಕಳಿಗೆ ಇದೆ. ಹಾಗಾಗಿ ಅದೊಂದು ಕೈಪಿಡಿ ಅಂತ ಅವರಷ್ಟೊತ್ತು ಹೇಳಿದ ಬಹುಶಃ ನಿಮ್ಗೆ ಯಾರಿಗೂ ಜೀರ್ಣ ಆಗಲಿಲ್ಲ. ಅದಕ್ಕೆ ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಆ ಪುಸ್ತಕವನ್ನು ಓದಿದ್ರೆ ನಿಮ್ಗೆ ಜೀರ್ಣ ಆಗ್ತದೆ ಅಂತ. ಮಾರ್ಗದರ್ಶನ ಅನ್ವೇಷ ಇವತ್ತಿನ ಕಾರ್ಯಕ್ರಮ. ಅನ್ವೇಷ ಏನು ಅನ್ವೇಷ, ಏನು ಅನ್ವೇಷ ಅನ್ನೋದನ್ನು ಅದು ಪ್ರಶ್ನೆ ಹುಡುಕೋದು. ಅನ್ವೇಷಣೆ ಮಾಡೋದು. ನೀವು ಪೋಷಕರು ಇವತ್ತು ಹುಡುಕಿ, ನಿಮ್ಮ ಮಕ್ಕಳು ಎಲ್ಲಿದ್ದಾರೆ, ಯಾವ ಸ್ತರದಲ್ಲಿದ್ದಾರೆ ಅದನ್ನು ನೀವು ಹುಡುಕಿ ಅನ್ವೇಷ ಮಾಡಿ. ನಮ್ಮ ಶಿಕ್ಷಣ ಸಂಸ್ಥೆಯ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರೂ ಸಹ ಅನ್ವೇಷ ಮಾಡಿದ್ದಾರೆ. ಹಾಗಾಗಿ ಅವರವರ ಆ ಪ್ರತಿಭೆಯನ್ನು ಅನ್ವೇಷಿಸಿ ಅವರನ್ನು ಈ ವೇದಿಕೆಯಲ್ಲಿ ಪ್ರಚುರಪಡಿಸ್ತಾ ಇದ್ದಾರೆ, ಸಾದರಪಡಿಸ್ತಾ ಇದ್ದಾರೆ. ಆದರೆ ನೀವು ಅನ್ವೇಷ ಮಾಡಬೇಕು. ನಿಮ್ಮ ಮಕ್ಕಳ ಯೋಗ್ಯತೆಗಳು, ಅರ್ಹತೆಗಳು ಎಷ್ಟಿದ್ದಾವೆ ಅಂಥೇಳಿ ನೋಡಿ. ಬಹುಶಃ ಮುಂದೆ ಈಗ ಸಿದ್ಧವಾಗಿರ್ತಕ್ಕಂಥ ಬಹುಶಃ ಭೂಲೋಕದ ಸ್ವರ್ಗ ಇಲ್ಲೇ ಇಳಿತಾ ಇದೆ. ಎಲ್ಲ ಪುಟ್ಟ ದೇವತೆಗಳು, ಮಕ್ಕಳುಗಳು ಇಲ್ಲಿ ಈ ವೇದಿಕೆಯನ್ನು ಅಲಂಕರಿಸಿ ನಮ್ಮ ಎಲ್ಲರ ಮನಸ್ಸಿನ ಹೃದಯದ ಅಂಗಳದಲ್ಲಿ ಅವರು ವಿಹರಿಸಲಿಕ್ಕಿದ್ದಾರೆ. ಆ ಆನಂದ ಇದೆಯಲ್ಲ, ಅದನ್ನು ಮನಸ್ಸು ತುಂಬಿಕೊಳ್ಳೋದು, ಕಣ್ಣು ತುಂಬಿಕೊಳ್ಳೋದೇ ಬಹಳ ದೊಡ್ಡದು. ಅದೇ ಅನ್ವೇಷ. ನಾವಿದಕ್ಕೆ ಹೆಸರು ಕೊಟ್ಟಿದ್ದೇ ಆ ಕಾರಣಕ್ಕಾಗಿ. ಯಾಕೆಂದರೆ ಮಕ್ಕಳಲ್ಲಿರ್ತಕ್ಕಂಥ ಸುಪ್ತ ಪ್ರತಿಭೆಗಳು ಹೊರಹೊಮ್ಮಬೇಕು. ಮಕ್ಕಳು ಕೇವಲ ಪುಸ್ತಕದ ಬದನೆಕಾಯಿ ಆಗಬಾರ್ದು. ಅವರಲ್ಲಿರ್ತಕ್ಕಂಥ ಶಕ್ತಿ ಏನು, ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳೇನು, ಅದನ್ನು ಹೊರಹೊಮ್ಮಿಸ್ತಕ್ಕಂಥ ಒಂದು ವೇದಿಕೆ.
ಅದುವೇ ವಾರ್ಷಿಕೋತ್ಸವದ ಅನ್ವೇಷ. ಅದಕ್ಕೆ ಸಾಕ್ಷಿ ನೀವಾಗಬೇಕು. ನೀವು ಕ್ರೀಡೋತ್ಸವಕ್ಕೂ ಸಾಕ್ಷಿ ಆಗೋದಿಲ್ಲ, ನಮ್ಗೆ ಗೊತ್ತಿದೆ. ಸ್ವಾತಂತ್ರ್ಯೋತ್ಸವಕ್ಕೂ ನೀವು ಸಾಕ್ಷಿ ಆಗೋದಿಲ್ಲ, ನಮ್ಗೆ ಗೊತ್ತಿದೆ. ಮಕ್ಕಳ ಕ್ರೀಡೆ ಅದರಲ್ಲಿ ನೀವು ಸಾಕ್ಷಿ ಆಗಬೇಕಿತ್ತು, ಭಾಳ ಕಡಿಮೆ ಪ್ರಮಾಣದಲ್ಲಿ ಬರ್ತೀರಿ. ಆದರೆ ಪೋಷಕರ ಕ್ರೀಡಾಕೂಟದ ದಿವಸ ಭಾಳ ಬಂದಿದ್ದೀರಿ, ಭಾಳ ಸಂತೋಷ ಅದು. ಯಾಕೆಂದರೆ ನಿಮಗೆ ಆಟ ಆಡಿಸೋದಲ್ವ, ನಿಮಗೆ ಆಟ ಆಡಿಸೋದು. ನಮ್ಮ ಬಾಲ್ಯವನ್ನು ನಾವು ಕಳ್ಕೊಂಡಿದ್ದೇವೆ. ನಮ್ಮ ಬಾಲ್ಯವನ್ನು ಮತ್ತೆ ಹುಡುಕುವ ಕೆಲಸ ಈ ಬಂಗಾರಮಕ್ಕಿಯ ಅಂಗಳದಲ್ಲಿ ನಿಮಗೆ ಆಗಿದೆ. ಬಹಳ ಜನ ನೀವು ಆನಂದ ಕಂಡಿದ್ದೀರಿ ಅಲ್ವಾ? ಎಷ್ಟೋ ಜನರಿಗೆ ನಾನು ಇನ್ನೂ ಸಣ್ಣ ಮಗುವಾಗಿರಬೇಕಿತ್ತು ಅಂತ ಅನಿಸಿರ್ಬೋದಲ್ಲ, 40, 50, 60 ಆದವರಿಗೆ ಅಲ್ಲ. ನಮಗಂತೂ ಅನಿಸಿದೆ. ಆದರೆ ಏನು ಮಾಡೋದು, ಆಡಲಿಕ್ಕಾಗೋದಿಲ್ಲ. ಆದರೆ ಆಡುವ ಮನಸ್ಸು ಇರ್ತದೆ. ನೀವೆಲ್ಲ ಆಡಿದ್ದೀರಿ, ಇಲ್ಲಿ ಸಂತೋಷ ಆಗಿದೆಯೋ ಇಲ್ವೋ? ಸಂತೋಷ ಆಗಿರ್ತದಲ್ವ? ಹಾಗೆ ಈಗ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆ, ಈ ಅವಕಾಶ ಇದೆಯಲ್ಲ, ಮಕ್ಕಳತನವನ್ನು ಯಾರೂ ಕಸಿದುಕೊಳ್ಳಬಾರ್ದು. ಆ ಮಕ್ಕಳತನ ಇದೆಯಲ್ಲ, ಅದನ್ನು ಕಸಿದುಕೊಳ್ಳೋಕೆ ಹೋಗಬಾರ್ದು. ಅದು ಆನಂದ, ಅದು ಹಾಗೇ ಬಿಡಬೇಕು, ಅದನ್ನು ಹಾಗೆ ಅನುಭವಿಸಬೇಕು. ಹಾಗೆ ನಮ್ಮ ಸ್ಮೃತಿ ಪಟದಲ್ಲಿ ಅದು ಉಳಿಸ್ಕೊಳ್ಬೇಕು. ನಮಗೆ ಯಾವತ್ತಾದರೂ ದುಃಖ ಆದರೆ, ಯಾವತ್ತಾದರೂ ಕಷ್ಟ ಅಂತ ಅನಿಸಿದ್ರೆ, ಬಹುಶಃ ಆ ಮಕ್ಕಳ ಆಟ, ಓಟ, ನಗು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಆ ಮಧುರ ಕ್ಷಣಗಳನ್ನು ನೆನೆಸ್ಕೊಂಡ್ರೆ ಬಹುಶಃ ನಮ್ಮ ಎಲ್ಲ ದುಃಖ ದುಮ್ಮಾನಗಳು ದೂರ ಆಗಿ ಹೋಗ್ತವೆ. ನೀವು ಬೇರೆ BP, ಶುಗರ್ ಔಷಧಿಗಳು ಬೇಕಾಗಿಲ್ಲ, ಯಾವ ಔಷಧಿಗಳು ಬೇಕಾಗೋದಿಲ್ಲ. ಯಾಕೆ ಹೇಳಿ? ಆನಂದ ಒಂದಿತ್ತು ಮನುಷ್ಯನಿಗೆ ಅಂತಾದರೆ ಯಾವ ರೋಗನೂ ಬರೋದಿಲ್ಲ. ಅದಕ್ಕಾಗಿ ಹೇಳ್ತಾರೆ ಆನೆ ಬೇಕು ಅಂಥೇಳಿ. ಆನೆ ಸಾಕೋದು ಭಾಳ ಕಷ್ಟ. ಏನದು? ಆನಂದ ಮತ್ತು ನೆಮ್ಮದಿ, ಇದು ಎರಡನ್ನು ಸಾಕೋದು ಭಾಳ ಕಷ್ಟ. ಆನೆ ಸಾಕೋದು ಭಾಳ ಕಷ್ಟ. ಮನೆಯಲ್ಲಿ ಬೆಕ್ಕನ್ನು ಸಾಕಿರ್ತೀರಿ, ನಾಯಿ ಸಾಕಿರ್ತೀರಲ್ಲ, ಅದೇ ಭಾಳ ಕಷ್ಟ ಆಗ್ತದೆ ನಿಮ್ಗೆ. ಈಗಿನ ಕಾಲದ ಹಾಲು ಸಿಗೋದಿಲ್ಲ ಬೆಕ್ಕೆ ಕೊಡಲಿಕ್ಕೂ, ಅದು ಕಷ್ಟ. ಹಾಗಿದ್ಮೇಲೆ ಆನೆ ಸಾಕೋದು ಎಷ್ಟು ಕಷ್ಟ ಅಲ್ವಾ? ಕ್ವಿಂಟಲ್ ಗಟ್ಟಲೆ ದಿವಸ ಕೊಡಬೇಕು. ಹಾಗೆ ಮನಸ್ಸಿನ ಆನೆ ಇದೆಯಲ್ಲ, ಅದನ್ನು ಸಾಕೋದು ಭಾಳ ಕಷ್ಟ. ಆನಂದ ಮತ್ತು ನೆಮ್ಮದಿ, ಆ ಆನಂದ ನೆಮ್ಮದಿ ಸಿಗೋದೇ ಈ ಮಧುರ ವೇದಿಕೆಯಲ್ಲಿ, ಇಂತಹ ಒಂದು ಅನ್ವೇಷದ ವೇದಿಕೆಯಲ್ಲಿ. ಹಾಗಾಗಿ ಈ ಮಧುರ ಕ್ಷಣಗಳನ್ನು ನಾವು ಯಾರೂ ಸಹ ಕಳೆಯೋದು ಬೇಡ, ನನ್ನ ಮಾತಿಂದೂ ಸಹ ಕಳೆಯೋದು ಬೇಡ. ಹಾಗಾಗಿ ನೀವೆಲ್ಲರೂ ಸಹ ಆ ಆನಂದ ನೆಮ್ಮದಿಯನ್ನು ಅನುಭವಿಸಲಿಕ್ಕಾಗಿ ಇಲ್ಲಿ ಬಂದಿದ್ದೀರಿ. ಶಾಲೆಯ ವಾರ್ಷಿಕ ವರದಿಯನ್ನು ಕೇಳಿದ್ದೀರಿ. ಬಹುಶಃ ವರದಿಯಲ್ಲಿ ಏನು ಕೊಟ್ಟಿದ್ದಾರೋ ಅದಕ್ಕಿಂತ ಒಂದು ಹೆಜ್ಜೆ ಹೆಚ್ಚಿನ ವಿಶೇಷವಾಗಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಮುಂದಿನ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ವಸತಿ ನಿಲಯವನ್ನು ಅಧಿಕೃತವಾಗಿ ಆರಂಭ ಮಾಡ್ತೇವೆ. ನಾವು 4 ವರ್ಷದಿಂದ ಹಿಂದೆ ಹೇಳಿದ್ವಿ ಇದು ಮಾಡ್ತೇವೆ ಅಂಥೇಳಿ. ಮಧ್ಯಂತರ ಸ್ವಲ್ಪ ಕಷ್ಟಗಳು ನೋವುಗಳು ಬಂದರೂ ಆಗಿರಲಿಲ್ಲ. ಬಹುಶಃ ಈಗಿನ ಪ್ರಗತಿಯನ್ನು ನೋಡಿದರೆ ಹೊಸ ವರ್ಷದ ಆರಂಭದಲ್ಲಿಯೇ ನಮ್ಮ ವಸತಿ ನಿಲಯ ಉದ್ಘಾಟನೆ ಇಲ್ಲಿ ಆಗ್ತದೆ ಅನ್ನೋದು ನಿಸ್ಸಂದೇಹ. ನಿಮ್ಮೆಲ್ಲರ ಸಹಕಾರ ಅದಕ್ಕಿರಲಿ. ಜೊತೆಯಲ್ಲಿ ಎಲ್ಲರ ಮನಸ್ಸಲ್ಲಿರೋದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಮ್ಮ ಮಕ್ಕಳು ಅಣಿಯಾಗಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಕ್ಕಳು ಅಣಿಯಾಗಬೇಕು ಅಂತ ನೀವು ಬಯಸ್ತೀರಿ. ಒಂದು ಕೈಯಲ್ಲಿ ಶಬ್ದ ಆಗೋದಿಲ್ಲ, 2 ಕೈ ಸೇರಬೇಕು. ಈಗಾಗಲೇ ಮೈಸೂರು, ಬೆಂಗಳೂರಿಂದ ನುರಿತ ತಜ್ಞರು ಪ್ರತಿ ವಾರವೂ ಸಹ ಇಲ್ಲಿ ಬಂದು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳ ಬಗ್ಗೆ ಗಮನ ಇದೆಯಾ ನಿಮಗೆ? ಸ್ವಲ್ಪ ಲಕ್ಷ್ಯ ವಹಿಸಿ ಅವ್ರ ಬಗ್ಗೆ. ಮಕ್ಕಳು ನಿಮ್ಮ ಮನೇಲಿ ಹೋಗಿ ಹೇಳ್ತಾ ಇರೋಲ್ಲೋ ಗೊತ್ತಿಲ್ಲ. ನಾವು ಈ ತೆರೆದ ವೇದಿಕೆಯಲ್ಲಿ ಅದನ್ನು ಹೇಳಬೇಕಾಗಿದೆ, ಅನಿವಾರ್ಯ. ಯಾಕಂದರೆ ನಿಮಗೆ ಗೊತ್ತಿರಬೇಕು. ಕ್ಲಾಸ್ಗಳು ನಡೀತಾ ಇದೆ, ನಿಮಗೆ ವಾಟ್ಸಪ್ಪಲ್ಲಿ ಹಾಕ್ತೇವೆ, ಅದರದ್ದು ನೋಡೋದಿಲ್ಲ, ಬಾಕಿ ಎಲ್ಲ ನೋಡ್ತೀರಿ. ಏನು ಕ್ಲಾಸ್ ಇದೆ ಅಂತ ನೋಡೋದಿಲ್ಲ, ತಕರಾರಿದ್ದರೆ ಮೊದಲು ಹೇಳ್ತೀರಿ. ಹಾಗಾಗಿ ಅದರ ಬಗ್ಗೆ ಕಲ್ಪನೆ ಇರಲಿ. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ನಡೀತಾ ಇದೆ. 8ನೇ ತರಗತಿಯಿಂದನೇ ಅವರಿಗೆ ನಾವು ಸಿದ್ಧತೆಯನ್ನು ಮಾಡ್ತಕ್ಕಂಥ ವಿಚಾರ ಇಟ್ಕೊಂಡಿದ್ದೇವೆ. 8, 9, 10, 11, 12 ಈ 5 ತರಗತಿಯ ಪೋಷಕರು ಯಾರ್ಯಾರು ಇದ್ದೀರೋ ನೀವು ಇನ್ನೊಮ್ಮೆ ನಮ್ಮ ಪ್ರಾಂಶುಪಾಲರನ್ನು ಭೇಟಿಯಾಗಿ ಸಂಬಂಧಪಟ್ಟಂಥ ಬಗ್ಗೆ ಸೂಕ್ತ ಮಾಹಿತಿಗಳನ್ನು ಪಡೆದು ಅದಕ್ಕೆ ನಿಮ್ಮ ಸ್ಪಂದನೆಯೂ ಆಗಬೇಕು.
ಒಂದು ಕೈಲಿ ಶಬ್ದ ಆಗೋದಿಲ್ಲ. ಹಾಗಾಗಿ ಅದಕ್ಕೆ ನೀವು ಸಹಕಾರ ಮಾಡಿದ್ರೆ ನಾಳೆಯ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅದು ಭದ್ರ ಬುನಾದಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಮಗ ಹಾಗಾಗಬೇಕು, ನನ್ನ ಮಗಳು ಹೀಗಾಗಬೇಕು ಅಂತ ಹೇಳಿದ್ರೆ ಏನೂ ಆಗೋದಿಲ್ಲ. ಅದಕ್ಕೆ ನಿಮ್ಮ ಪ್ರಯತ್ನಗಳೆಷ್ಟು ಅನ್ನೋದು ಮುಖ್ಯ ಆಗ್ತದೆ. ನಾವು ಗಿಡ ನೆಡುವ ಅಥವಾ ಬೀಜ ಬಿತ್ತುವ ಕೆಲಸವನ್ನು ಅಷ್ಟೇ ಮಾಡ್ತೇವೆ, ನಾಳೆಗೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾವು ಬೀಜ ಬಿತ್ತೋಣ, ಗಿಡ ನೆಡೋಣ, ಅದು ಯಾವ ದಾರಿಯಲ್ಲಿ ಬೆಳಿಬೇಕು ಅಂಥೇಳಿ ಬೆಳೆಸುವ, ಅದಕ್ಕೆ ಕಾಲ ಕಾಲಕ್ಕೆ ಗೊಬ್ಬರ ನೀರನ್ನು ಹಾಕುವ ಪ್ರಯತ್ನವೂ ನಿಮ್ಮದಾಗಿರಬೇಕು, ಪೋಷಕರದಾಗಿರಬೇಕು. ಅದನ್ನು ಹದ್ದುಬಸ್ನಲ್ಲಿಟ್ಟು ನಡೆಸೋದಿದೆಯಲ್ಲ, ಅಂದರೆ ಗಿಡ ನೆಟ್ಟ ನಂತರ ಅದು ತಿನ್ನಬಾರದು ಅಂಥೇಳಿ ಒಂದು ಬೇಲಿ ಹಾಕ್ತಾರೆ, ಗೊತ್ತುಂಟಾ? ಆ ಬೇಲಿಯೇ ನಮ್ಮ ಶಾಲೆ, ಆ ಬೇಲಿಯೇ ನಮ್ಮ ಶಾಲೆ. ಯಾಕೆಂದರೆ ಆ ಗಿಡ ಬೇಲಿ ಹೊರಗೆ ಹೋಗದಿದ್ದಾಗ ನಾವು ಸರಿಯಾಗಿ ಕಟ್ತೇವೆ, ಅದನ್ನು ಒಂದು ಹಂತಕ್ಕೆ ಬೆಳೆಸ್ತೇವೆ, ಅದನ್ನು. ಅದು ಸಂಸ್ಕಾರ. ಆ ಸಂಸ್ಕಾರವನ್ನು ನಾವು ಕೊಡ್ತೇವೆ, ಸಂಸ್ಕಾರದ ಬೇಲಿಯನ್ನು ನಾವು ಹಾಕ್ತೇವೆ. ಆದರೆ ಕಾಲ ಕಾಲಕ್ಕೆ ನೀರು ಗೊಬ್ಬರ ನೀವು ಹಾಕಿ, ಅದು ಸಾಯದೇ ಇರುವಾಗೆ ಬದುಕಿಸುವ ಅಥವಾ ಹೀಗೆ ಬೆಳೆಸುವ ಒಂದು ಸಾಮರ್ಥ್ಯ ನಮ್ಮ ಶಾಲೆಗಿದೆ, ನಮ್ಮ ಶಿಕ್ಷಕರಿಗಿದೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರಲ್ವ. ಗಿಡವನ್ನು ನೀವು ಬೆಳೆಸುವಾಗ ನೀವು ಬೆಂಡ್ ಮಾಡಿ ಅಥವಾ ಯಾವುದೇ ಆಕಾರವನ್ನು ಕೊಟ್ಟು ನೀವು ಅದನ್ನು ಇಟ್ಟರೆ ಅದ್ರ ಚಿಗುರುವಂಥ ಗಿಡ ಹಾಗೆಯೇ ಬೆಳ್ಕೊಂಡು ಹೋಗ್ತದೆ. ನೆಟ್ಟಿಗೆ ಮಾಡಿದ್ರೆ ನೆಟ್ಟಿಗೆ ಹೋಗ್ತದೆ, ಅದನ್ನು ಕ್ರಾಸ್ ಮಾಡಿದರೆ ಕ್ರಾಸ್ ಆಗಿ ಹೋಗ್ತದೆ ಅಲ್ವಾ. ಹಾಗೆ ಆ ಕೆಲಸ ನಾವು ಮಾಡ್ತೇವೆ, ಹೇಗೆ ಬೆಳಿಬೇಕು ಅನ್ನೋ ಕೆಲಸ ನಾವು ಮಾಡಿಸ್ತೇವೆ. ಆದರೆ ಹೀಗೆ ಬೆಳೆಯಬೇಕು ಅನ್ನೋ ಅಪೇಕ್ಷೆ ನಿಮ್ಮಲ್ಲಿರ್ತದೆ, ನನ್ನ ಮಗು ಹೀಗೆ ಆಗಬೇಕು ಅಂಥೇಳಿ. ಆದರೆ ಮಗುವಿನ ಮೇಲೆ ಕನಸನ್ನು ಇಡಿ, ಒಳ್ಳೆಯ ಚಿಂತನೆಯನ್ನು ಇಡಿ. ಆದರೆ ಸಂಸ್ಕಾರದ ಕೊರತೆ ಆಯಿತು ಅಂತಾದರೆ ಮಗುವಿಗೆ ಎಂಥ ಶಿಕ್ಷಣ ಕೊಟ್ಟರೂ ಸಹ ಅದು ವ್ಯರ್ಥ ಆಗ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಹಾಗೆ ವ್ಯರ್ಥವಾಗದ, ಅನರ್ಥವಾಗದ ಸಂಸ್ಕಾರಯುತ ಶಿಕ್ಷಣ ಕೊಡುವುದು ಅಷ್ಟೇ ಪ್ರಾಮುಖ್ಯ. ಎಷ್ಟೋ ಜನರಿಗೆ CBSE ಅನ್ನೋದ್ರ ಬಗ್ಗೆ ಕಲ್ಪನೆಗಳಿಲ್ಲ. ಇವತ್ತು ಮುಕ್ತ ವೇದಿಕೆಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಹೇಳ್ತಾ ಇದ್ದೇನೆ. ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೋ, ದೇಶದ ಯಾವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೋ ಆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೋತ್ತರಗಳು NCERT ಈ ಪುಸ್ತಕದಿಂದ ಪ್ರಶ್ನೆಗಳು ಆಯ್ಕೆ ಆಗ್ತವೆ. ಇದನ್ನು ಗಮನದಲ್ಲಿ ಮೊದಲಿಟ್ಕೊಳ್ಳಿ. ಯಾಕೆ CBSE ಮಹತ್ವ ಆಗ್ತದೆ ಅಂತಂದರೆ, CBSEಯಲ್ಲಿ ಮಕ್ಕಳ ಬಾಲವಾಟಿಕದಿಂದ ಅಂದರೆ ನರ್ಸರಿಯಿಂದ, ಅಲ್ಲಿ ನಿಮಗೆ LKGಯಿಂದ ಬಾಲವಾಟಿಕ 1, 2 ಅಂತ ಏನು ಹೇಳ್ತೇವಲ್ಲ, ಅಲ್ಲಿಂದನೇ NCERTಯ ಅಧ್ಯಯನ ಪ್ರಾರಂಭ ಆಗ್ತದೆ. ಆ ಮಗುವಿಗೆ ನಾಳೆಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಗವಹಿಸಲಿಕ್ಕೆ ಅಂಜಿಕೆ ಇರೋದಿಲ್ಲ, ಅದು ಕರಗತವಾಗಿರ್ತದೆ. ಆ ಕಾರಣಕ್ಕಾಗಿ CBSE ಮಹತ್ವವನ್ನು ಪಡೀತದೆ. ಯಾಕೆಂದರೆ CBSEಯಲ್ಲಿ NCERTಯ ಬುಕ್ಕಿನ ಹೊರತಾಗಿ ಇನ್ಯಾವುದೂ ಅದರಲ್ಲಿ ಬರೋದಿಲ್ಲ. ಹಾಗಾಗಿ ಮಕ್ಕಳ ಭವಿಷ್ಯ ನೀವು ಕಟ್ತೀರಿ ಅಂತಾದರೆ ನಿಮಗೆ CBSE ಯಾಕೆ ಮಹತ್ವ ಅಂತ ಇಷ್ಟರಲ್ಲಿ ಅರ್ಥ ಮಾಡಿಕೊಳ್ಳಿ. ಹಾಗಾಗಿ ಇವತ್ತು ಅನ್ವೇಷದಲ್ಲಿ ನಾವು ಮಕ್ಕಳ ಪ್ರತಿಭೆಯನ್ನು ಇಲ್ಲಿ ಅನ್ವೇಷಣೆ ಮಾಡ್ತಾ ಇದ್ದೇವೆ. ನಿಜ ಜೀವನದಲ್ಲಿ ಅವರ ಅನ್ವೇಷಣೆಯನ್ನು ಮಾಡುವ ಆ ಯೋಗ್ಯತೆ ಸಿಗೋದು CBSEಯಲ್ಲಿ. ಹಾಗಾಗಿ ಅವರನ್ನು SSLCಗೆ 10ನೇ ತರಗತಿಗೆ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ, 11, 12ನೇ ತರಗತಿಯನ್ನು ಸಹ CBSEಯಲ್ಲಿ ಮುಂದುವರಿಸಬೇಕು. ಅಂದಾಗ ಮಾತ್ರ ಅವರಿಗೆ ಭವಿಷ್ಯ ಅನುಕೂಲ ಆಗ್ತದೆ. ಇದನ್ನು ನೆನಪಿಟ್ಟುಕೊಳ್ಳಿ. ಯಾಕೆಂದರೆ ಇವತ್ತು ಸ್ಟೇಟ್ ಸಿಲೆಬಸ್ ಇರ್ಬೋದು, ಬೇರೆ ಯಾವುದೇ ರೀತಿಯ ನಿಮಗೆ ಸಿಲೆಬಸ್ಸಲ್ಲೂ ಸಹ CBSEಯ ಪಠ್ಯಕ್ರಮವನ್ನು ಅಳವಡಿಸ್ಕೊಂಡಿದ್ದಾರೆ, ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ SSLCಯಲ್ಲಿ ಸ್ಟೇಟ್ ಸಿಲೆಬಸ್ಸಿಂದ ಪಾಸಾದಂಥವರು ಸ್ಟೇಟ್ ಸಿಲೆಬಸ್ನ PUC ಫಸ್ಟ್ ಬೋರ್ಡಿಗೆ ಹೋದಾಗ ಬಹಳ ಎಡವುತ್ತಾರೆ. ಅವರಿಗೆ ಸಿದ್ಧಿ ಮಾಡಿಕೊಳ್ಳಿಕ್ಕೆ ಅಥವಾ ಓದಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅದು CBSEಯ ಪಠ್ಯಕ್ರಮವನ್ನು ಅನುಸರಿಸಿರ್ತದೆ. PUCಯ ಪ್ರಥಮ ಮತ್ತು ದ್ವಿತೀಯ, ಇದು ಅಲ್ಲದೆ ಡಿಗ್ರಿ, ಇದು ನೆನಪಿಟ್ಟುಕೊಳ್ಳಿ. ಡಿಗ್ರಿ 5 ವರ್ಷಗಳಿರ್ಬೋದು, 4 ವರ್ಷದ್ದಿರ್ಬೋದು. PUC 1ನೇ ವರ್ಷ ಮತ್ತು 2ನೇ ವರ್ಷ. ಇದು CBSEಯ ಪಠ್ಯಕ್ರಮವನ್ನು ಆಧರಿಸಿಯೇ ಈಗಿದೆ. ಈ ವರ್ಷ ಈಗ 4 ವರ್ಷದಿಂದ ನಡೆದಿದೆ. ಹಾಗಾಗಿ ಮಕ್ಕಳಿಗೆ ಸುಲಭವಾಗುವುದು CBSEಯಿಂದ ಮಾತ್ರ ಹೇಳೋದನ್ನು ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ಮಕ್ಕಳ ಶಿಕ್ಷಣವನ್ನು ಮೊಟಕುಗೊಳಿಸದೆ ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮ್ಮ ಕ್ಷೇತ್ರದಿಂದ ನಾವು ಘೋಷಣೆ ಮಾಡಿದ್ದೇವೆ, ನಮ್ಮ ಪೀಠಾರೋಹಣದ ಸಂದರ್ಭದಲ್ಲಿ ಕಳೆದ ವರ್ಷ ನಾವು ಘೋಷಣೆ ಮಾಡಿದ್ದು,
ನಮಗೆ ಪೀಠಾರೋಹಣದ ಯಾವ ಕಾರ್ಯಕ್ರಮವೂ ಬೇಕಾಗಿಲ್ಲ. ಈ ಕಾರ್ಯಕ್ರಮದ ಬದಲು ಸಮಾಜಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ 90% ಮೇಲೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ 1 ರೂಪಾಯಿನ ಶಿಕ್ಷಣವನ್ನು PUC ಪ್ರಥಮ ಮತ್ತು ದ್ವಿತೀಯ ವರ್ಷ ಕೊಡಲಿಕ್ಕೆ ಸಂಕಲ್ಪ ಮಾಡಿದ್ದೇವೆ. ಅದು ನಿಮ್ಮ ಚಪ್ಪಳೆ ಬರೋದಿಲ್ಲ, ನಮ್ಗೆ ಗೊತ್ತುಂಟು. ಯಾಕೆ ನಿಮ್ಗೆ ಯಾರೂ ಇಲ್ಲಿಲ್ಲ, ನೀವು ಇಲ್ಲಿ ಹತ್ತಿರದವ್ರು ಕೇಳಿದವ್ರಿಗೆ ಮಾತ್ರ ಗೊತ್ತಾಗ್ತಾ ಇದೆ. ಕೇವಲ CBSEಯಲ್ಲಿ ಕಲ್ತಂಥವ್ರಿಗಲ್ಲ, ರಾಜ್ಯ ಅಲ್ಲ, ಇಡೀ ದೇಶದ ಯಾವ ಮೂಲೆಯಿಂದ ಬೇಕಾದರೂ ಸಹ 90% ಮೇಲೆ ಮಾಡಿದಂಥ ವಿದ್ಯಾರ್ಥಿಗಳು ಇಲ್ಲಿ ಬರಬಹುದು. ನೆನ್ಪಿಟ್ಕೊಳ್ಳಿ, ಕೇವಲ ನಮ್ಮ ಶಾಲೆ ಕಲ್ತವ್ರು ಅಂತಲ್ಲ, ಯಾವುದೇ ಶಾಲೆಯಿಂದ ಕಲ್ತಿರಲಿ, ಸರ್ಕಾರಿ ಶಾಲೆಯಿಂದ ಕಲ್ತಿರಲಿ, 90% ಮೇಲೆ ಮಾಡಿದಂಥವರು ಇಲ್ಲಿ 1 ರೂಪಾಯಿ ಶಿಕ್ಷಣವನ್ನು ಪಡೀಲಿಕ್ಕೆ ಅವಕಾಶ ಇದೆ. 2ನೇ ವರ್ಷವೂ ಸಹ PUC ಸೆಕೆಂಡ್ ಇಯರಲ್ಲೂ ಸಹ ಅವರು 90%ನ ದಾಟಿಸಬೇಕು. ಆವಾಗಲೂ ಸಹ 1 ರೂಪಾಯಿ ಶಿಕ್ಷಣ ಆ ಮಕ್ಕಳಿಗೆ ಸಿಗ್ತದೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಅಲ್ಲಿ ನೀವು ಅನ್ವೇಷ ಮಾಡೋ ಕೆಲಸ ಮಾಡಿ. ಊರೆಲ್ಲ ಅನ್ವೇಷ ಮಾಡದೆ ನಿಮ್ಮ ಅನ್ವೇಷ ಇಲ್ಲಿ ಬಂಗಾರಮಕ್ಕಿಯಲ್ಲಿ ಆಗಲಿ. ನಿಮ್ಮ ಮಕ್ಕಳ ಅನ್ವೇಷ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿ ಅಂತ ಹೇಳ್ತಾ, ಎಲ್ಲ ವೇದಿಕೆಯ ಗಣ್ಯರಿಗೆ ಆ ಭಗವಂತ ಶ್ರೇಯಸ್ಸನ್ನು ಉಂಟು ಮಾಡಲಿ. ಅವರವರ ವೃತ್ತಿಯಲ್ಲಿ ಅವರವರ ಸ್ಥಾನಮಾನದಲ್ಲಿ ಭಗವಂತ ಅನುಗ್ರಹಿಸಲಿ. ಜೊತೆಗೆ ಮುಂದಿನ ಭವಿಷ್ಯ ಮಕ್ಕಳ ಆ ಪ್ರತಿಭೆಯ ಅನ್ವೇಷಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಭಗವಂತ ಶ್ರೇಯಸ್ಸನ್ನು ಆನೆಯನ್ನು ನೀಡಲಿ, ಆನಂದ ನೆಮ್ಮದಿಯನ್ನು ನೀಡಲಿ ಅಂಥೇಳಿ ಹರಸಿ ಹಾರೈಸಿ ನಮ್ಮ ಮಾತಿಂದ ವಿರಮಿಸ್ತೇವೆ. ಶುಭಂ ಭೂಯಾತ್. ಮಾತೆಂದರೆ ಮಾಣಿಕ್ಯ, ಮಾತೆಂದರೆ ಆಧ್ಯಾತ್ಮದ ಮೌಲ್ಯ. ಶ್ರೀ ಕ್ಷೇತ್ರ ಬಂಗಾರಮಕ್ಕಿ